जन्माद्यस्याश्तिसुनयमानैकविषयात् तन्त्रस्तन्त्रज्ञो गुरुरपि गुरुर्यश्च जगताम् विमूढा यत्तत्त्वं प्रकटमिह वेत्तुं सुमनसो मुकुन्दं ध्यायामापहतकुहकं तं स्वमहसा सर्वविघ्नःप्रशमनं सर्वसिद्धिकरं परं सर्वजीवप्रणेतारं वन्दे विजयदं हरिं करोतु मम कल्याणं हरिर्हयमुखाविदः गुरुश्च मध्वनामा मे वरदोऽस्तु निरन्तरं वाणिते करवण्यम्बचरणो हृदि सर्वदा मद्वाक्यसरणी भूयात् श्रीमदाचार्यभावग समाश्रयेद्गुरुं भक्त्या महाविश्वासपूर्वकं निक्षेपे सर्वभारांश्च गुरो ಶ್ರೀಪಾದಪಂಕಜೇ. ಶ್ರೀಮದ್ಭಾಗವತದ 2ನೇ ಸ್ಕಂದದ ವಿವರಣೆಯನ್ನ 4 ಶ್ಲೋಕಗಳಲ್ಲಿ ಬಹಳ ಸುಂದರವಾಗಿ ನಮಗೆ ತಿಳಿಸ್ತಾರೆ. 2ನೇ ಸ್ಕಂದದಲ್ಲಿ ಏನಿದೆ, ವಿಸ್ತಾರವಾಗಿರುವಂತಹ ದ್ವಿತೀಯ ಸ್ಕಂದ, ಅದನ್ನ ಪುಟ್ಟದಾಗಿ ಭಗವಂತನ ಮಹಿಮೆಯನ್ನ ನಮಗೆ ತಿಳಿಸ್ಕೊಡ್ತಾರೆ. 2ನೇ ಸ್ಕಂದದಲ್ಲಿ ಏನಿದೆ, 2ನೇ ಸ್ಕಂದದ ಅಧ್ಯಯನದಿಂದ ಬರುವಂತಹ ಫಲ ಏನು, ಅದೆಲ್ಲವನ್ನ ನಾವು ಪ್ರಾರಂಭದಲ್ಲಿ ನೋಡಿದ್ದೀವಿ. ಇಲ್ಲಿ ಹೇಳ್ತಾರೆ, ವಿರಾಟ್ ರೂಪ ಅಂತ ಭಗವಂತನ ರೂಪ ಇದೆ. ಇಡೀ ಬ್ರಹ್ಮಾಂಡದಷ್ಟು ವಿಸ್ತಾರವಾಗಿರುವಂತಹ ರೂಪ. ಸತ್ಯಲೋಕದಿಂದ ಪ್ರಾರಂಭ ಮಾಡಿಕೊಂಡು ಮೇಲೆ 7 ಲೋಕ ಇದ್ದಾವೆ, ಕೆಳಗಡೆ 7 ಲೋಕ ಇದ್ದಾವೆ. 14 ಲೋಕಗಳಷ್ಟು ವಿಸ್ತಾರವಾಗಿರುವಂತಹ ರೂಪ. ಇದೇ ನಮ್ಮ ವಾದಿರಾಜ ಸ್ವಾಮಿಗಳು ವಿರಾಟ್ ರೂಪ ಧ್ಯಾನ ಅಂತ ಬರೆದಿದ್ದಾರೆ. ಅದನ್ನು ನೋಡಿದ್ರೆ ಗೊತ್ತಾಗತ್ತೆ ನಿಮಗೆ. ಭಗವಂತನ ಪಾದ ಯಾವ ಲೋಕ ಇದೆ, ಭಗವಂತನ ಊರು ಅಲ್ಲಿ ಯಾವ ಲೋಕ ಇದೆ, ಭಗವಂತನ ವಕ್ಷಸ್ಥಳ ಹೊಟ್ಟೆ ಭಾಗ ಅಲ್ಲಿ ಯಾವ ಲೋಕ ಇದೆ, ಭಗವಂತನ 2 ಕೈಗಳು ಭುಜಭಾಗ ಅಲ್ಲಿ ಯಾವ ಲೋಕ ಇದೆ, ಭಗವಂತನ ತಲೆಯಲ್ಲಿ ಯಾವ ಲೋಕ ಇದೆ, ಎಲ್ಲವನ್ನ ಬಹಳ ಸುಂದರವಾಗಿ ಯಾಯಾ ದೇವತೆಗಳಿದ್ದಾರೆ ಅದನ್ನೆಲ್ಲವನ್ನ ವರ್ಣನೆ ಮಾಡಿದ್ದಾರೆ. ವಿರಾಟ್ ರೂಪಸ್ಯ ಮಾಹಾತ್ಮ್ಯಂ ತಥಾಧ್ಯಾನಂ ಪ್ರಕೀರ್ತಿತಂ. ಆ ಭಗವಂತನ ಧ್ಯಾನ ಮಾಡೋದು ಹೇಗೆ? ಕೇ ಸ್ಥಿತಂ ಪುಂಡರೀಕಾಕ್ಷಃ. ಭಗವಂತನ ಧ್ಯಾನವನ್ನ ಬೆಳಗ್ಗೆ ಎದ್ದು ಕೂಡಲೇ ಬ್ರಾಹ್ಮೀ ಮೂರ್ತೆ ಚೋತ್ಥಾಯ ಧ್ಯಾಯೇ ದೇವೋ ಮದೋಕ್ಷಜಂ ಅಂತ ಶಾಸ್ತ್ರ ಹೇಳ್ತದೆ. ಬೆಳಗ್ಗೆ ಎದ್ದು ಕೂಡಲೇ ಪರಮ ಮಂಗಲಕರನಾಗಿರುವಂತಹ 32 ಲಕ್ಷಣಗಳಿಂದ ಕೂಡಿರುವಂತಹ ಭಗವಂತನ ದಿವ್ಯವಾದ ರೂಪವನ್ನ ಧ್ಯಾನ ಮಾಡಬೇಕು ಅಂತ ಶಾಸ್ತ್ರ ಹೇಳ್ತದೆ. ಧ್ಯಾನ ಮಾಡೋದು ಹೇಗೆ? ಯೋಗಧಾರಣಯೋತ್ಕ್ರಾಂತಿ ಮತಿರುಕ್ತ ವನೀಷಣಿ. ಅಂದ್ರೆ ಯೋಗ ಮಾಡೋದು ಹೇಗೆ, ಧ್ಯಾನ ಮಾಡೋದು ಹೇಗೆ? ಆ ಚಕ್ರಗಳನ್ನ ಒಂದೊಂದು ಅಂಗದಲ್ಲೂ ಒಂದೊಂದು ಚಕ್ರಗಳಿದ್ದಾವೆ. ಆ ಚಕ್ರಗಳಲ್ಲಿ ಭಗವಂತನ ಧ್ಯಾನವನ್ನ ಮಾಡೋದು ಹೇಗೆ? ಪ್ರಾಣೋತ್ಕ್ರಮಣ ಆಗುವಂತಹ ಸಂದರ್ಭದಲ್ಲಿ ಹೇಗೆ ಬ್ರಹ್ಮರಂಧ್ರದಿಂದ ಜ್ಞಾನಿಗಳು ತಮ್ಮ ಪ್ರಾಣವನ್ನು ಉತ್ಕ್ರಮಣ ಮಾಡ್ತಾರೆ, ಬಹಳ ಸುಂದರವಾಗಿ ವಿವರಣೆ ಮಾಡ್ತದೆ ಭಾಗವತ. ಅದೆಲ್ಲವನ್ನ ದ್ವಿತೀಯ ಸ್ಕಂದ ವರ್ಣನೆ ಮಾಡ್ತದೆ ಅಂತಾರೆ. ಎಷ್ಟು ಸುಂದರವಾಗಿ ತಿಳಿಸ್ಕೊಡ್ತಾರೆ ನೋಡಿ ವಾದಿರಾಜ ಸ್ವಾಮಿಗಳು. ಇದಾದ ಮೇಲೆ ವಾಸುದೇವ ಪ್ರಾಪ್ತಿರುಕ್ತ ವಿರಕ್ತಿಶ್ಚಾತ್ರ ಕೀರ್ತಿತ ಪ್ರೋಕ್ತ ಶುಕಸ್ತುತಿರ್ಭಕ್ತೆ ತತ್ರ ಪ್ರಾಧಾನ್ಯಮೇವಚ. ವಾಸುದೇವ ಭಗವದ್ರೂಪದ ಪ್ರಾಪ್ತಿ ಮತ್ತು ವಿಷಯಗಳಲ್ಲಿ ವಿರಕ್ತಿ ಅವಶ್ಯಕತೆ ಅದೆಲ್ಲವನ್ನ ಅಲ್ಲಿ ಹೇಳಿರುವಂಥದ್ದು. ನಮಗೆಲ್ಲ ಹೇಗೆ ಅಂದ್ರೆ ಭಗವಂತನಲ್ಲಿ ಭಕ್ತಿ ಬರಬೇಕು, ಭಗವದ್ವಿಷೇಕದಲ್ಲಿ ಭಕ್ತಿ ಬರಬೇಕು, ಎಲ್ಲ ವಿಷಯ ಸುಖಗಳಲ್ಲಿ ವೈರಾಗ್ಯ ಇರಬೇಕು, ಭಗವಂತನ ಗುಣಗಳನ್ನ ತಿಳಿಯೋದ್ರಲ್ಲಿ ಜ್ಞಾನ ಇರಬೇಕು. ಇವು 3 ನಮಗೆ ವಿರುದ್ಧವಾಗಿರುವಂಥದ್ದು. ಇದು ಜ್ಞಾನಿಗಳಲ್ಲಿ ಇರುವಂಥದ್ದು. ನಾವೆಲ್ಲ ಹೇಗಾಗಿದ್ದೀವಿ ಅಂದ್ರೆ ಹೆಂಡತಿ ಮಕ್ಕಳಲ್ಲಿ ಭಕ್ತಿ, ದೇವರಲ್ಲಿ ವೈರಾಗ್ಯ, ವಿಷಯ ಸುಖಗಳಲ್ಲಿ ಆಸಕ್ತಿ, ಜ್ಞಾನ. ಅದ್ ತಗೋಬೇಕು, ಇದು ತಗೋಬೇಕು, ಅದನ್ನ ಖರೀದಿ ಮಾಡಬೇಕು, ಇಂತಿಂತ ಪದಾರ್ಥಗಳನ್ನು ತಗೊಂಡ್ರೆ ಚೆನ್ನಾಗಿರ್ತದೆ. ಇದು ನಮ್ಮ ಸ್ವಭಾವ. ಅದನ್ನಿಲ್ಲಿ ಹೇಳ್ತಾರೆ. ಶುಕಾಚಾರ್ಯರಿಂದ ಭಕ್ತಿಯ ಸ್ತುತಿ ಒಳ್ಳೆ ಸುಂದರವಾಗಿ ಸ್ತೋತ್ರ ಮಾಡಿದ್ದಾರೆ ಶುಕಾಚಾರ್ಯರು. ಮತ್ತು ಭಕ್ತಿಯ ಮಹಿಮೆಯನ್ನು ತಿಳಿಸ್ತಾರೆ. ಭಕ್ತಿ ಯಾಕೆ ಬೇಕು? ಜ್ಞಾನ, ಭಕ್ತಿ, ವೈರಾಗ್ಯ, ಅದರಲ್ಲಿ ಭಕ್ತಿಯ ಪ್ರಾಧಾನ್ಯತೆಯನ್ನು ತಿಳಿಸಿದ್ದಾರೆ. ಅದರಲ್ಲೂ ಕಲಿಯುಗದಲ್ಲಿ
ಭಕ್ತಿಯಿಂದ ಭಗವಂತನ ಸ್ತೋತ್ರವನ್ನ ಮಾಡಿದ್ದೇ ಆದ್ರೆ ಭಗವಂತ ಶೀಘ್ರವಾಗಿ ಒಲಿತಾನೆ. ಇದನ್ನೆಲ್ಲವನ್ನ ಎರಡನೇ ಸ್ಕಂದ ಹೇಳ್ತಾ ಇದೆ. ಇನ್ನು ಮೂರನೇದಾಗಿ ಬ್ರಹ್ಮಾಂಡದ ಉತ್ಪತ್ತಿ, ಅಂದ್ರೆ ಭಗವಂತ ಹೇಗೆ ಸೃಷ್ಟಿಯನ್ನ ಮಾಡದ, ಇದು ಬಹಳ ವಿಸ್ತಾರವಾಗಿರುವಂಥದ್ದು. ಒಂದೆರಡು ವಿಷಯ ಹೇಳೋದಾದ್ರೆ, ಭಗವಂತನ ನಾಭಿ ಕಮಲದಿಂದ ಅವರೇ ಹೇಳ್ಬಿಡ್ತಾರೆ ವಾದರಾಜ ಸ್ವಾಮಿಗಳು, ಬ್ರಹ್ಮಾಂಡೋತ್ಪತ್ತಿ ಕಥನಂ ತಥಾ ಬ್ರಹ್ಮ ಸಮುದ್ಭವ. ಬ್ರಹ್ಮದೇವರು ಭಗವಂತನ ನಾಭಿ ಕಮಲದಿಂದ ಉತ್ಪತ್ತಿಯಾಗಿರುವಂಥವರು. ಉತ್ಪತ್ತಿಯಾದ ಮೇಲೆ ತಪಸ್ಸನ್ನ ಮಾಡುವಂತ ಭಗವಂತನ ಆಜ್ಞೆ, ತಪಸ್ಸನ್ನ ಮಾಡಿದ್ದಾರೆ. ಆ ಬ್ರಹ್ಮದೇವರಿಂದ ರುದ್ರದೇವರು, ರುದ್ರದೇವರಿಂದ ಎಲ್ಲ ದೇವತೆಗಳು, ಮುಂದೆ ಒಬ್ಬರಿಂದ ಒಬ್ರು ಎಲ್ಲರೂ ಉತ್ಪತ್ತಿಯಾಗಿರುವಂಥದ್ದು. ಕಶ್ಯಪಾದಿ ಋಷಿಗಳ ಉತ್ಪತ್ತಿಯಾಗಿರುವಂಥದ್ದು, ಬ್ರಹ್ಮ ಮಾನಸ ಪುತ್ರರಾಗಿರುವಂತಹ ನಾರದರ ಉತ್ಪತ್ತಿಯಾಗಿರುವಂಥದ್ದು. ಬಹಳ ವಿಸ್ತಾರ, ಸೃಷ್ಟಿಯ ಕ್ರಮ ಬಹಳ ವಿಸ್ತಾರವಾಗಿರುವಂಥದ್ದು. ಭಗವಂತ ಅವರಿಗೆ ಕೊಟ್ಟಿರುವಂತಹ ವರಗಳನ್ನು ವರ್ಣನೆ ಮಾಡ್ತಾರೆ. ವರದಾನಂ ತಥೈವಚ. ಬ್ರಹ್ಮದೇವರ ಯೋಗ್ಯತೆ ಎಷ್ಟು ದೊಡ್ಡದು ಅಂದ್ರೆ, ನಾನು ಬಹಳ ಸರಿ ಹೇಳ್ತಿರ್ತೇನೆ, ಬ್ರಹ್ಮದೇವರ ಯೋಗ್ಯತೆ ಬಹಳ ಎತ್ತರದ್ದು, ಜೀವೋತ್ತಮರಾಗಿರುವಂಥವ್ರು. ಒಂದು ಸಣ್ಣ ಉದಾಹರಣೆ ಹೇಳೋದಾದ್ರೆ, ನೆನಪಿಟ್ಕೊಳ್ಳಿಕ್ಕೋಸ್ಕರವಾಗಿ ನಾನು ಹಿರಿಯರಿಂದ ತಿಳ್ಕೊಂಡಿರುವಂಥದ್ದು, ನಾವು ನಿತ್ಯದಲ್ಲಿ ಭಗವಂತನ ಅರ್ಚನೆಯನ್ನು ಮಾಡ್ತೀವಿ. ನಮ್ ಯೋಗ್ಯತಾನುಸಾರವಾಗಿ ಒಂದು ಸಾಲಿಗ್ರಾಮ ಮನೆಯಲ್ಲಿ ತೆಗೆದುಕೊಂಡು ಆ ಪೂಜೆಯನ್ನ ಮಾಡ್ತಾ ಕೇಶವ, ನಾರಾಯಣ, ಮಾಧವ ಅಂತ ತುಳಸಿ ಅರ್ಚನೆಯನ್ನ ಮಾಡ್ತೀವಿ. ನಮ್ ಯೋಗ್ಯತಾನುಸಾರ ನಮ್ಮ ಭಕ್ತಿ, ನಮ್ಮ ಜ್ಞಾನ, ನಮ್ಮ ವೈರಾಗ್ಯ, ಅಲ್ಪ ಯೋಗ್ಯತೆ ಉಳ್ಳಂಥವ್ರು ನಾವು. ಆದರೆ ಬ್ರಹ್ಮದೇವರು ಹಾಗಲ್ಲ. ಜೀವೋತ್ತಮರಾಗಿರುವಂತಹ ಬ್ರಹ್ಮದೇವರ ಒಂದು ವೈಶಿಷ್ಟ್ಯತೆ, ಅವರ ಜ್ಞಾನ ಎಷ್ಟು ಅಪೂರ್ವವಾಗಿರುವಂಥದ್ದು ಸಾಮರ್ಥ್ಯ ಅಂದ್ರೆ, ಭಕ್ತಿಯಿಂದ ಅವರ ಭಕ್ತಿ ಕೇಳಬೇಕಾ, ಭಕ್ತಿ ಅಂತ ಏನು ಅಂತ ಹೇಳಿಕೊಟ್ಟಿರೋರ ಜಗತ್ತಿಗೆ ಅವರು ಆ ಭಕ್ತಿಯಿಂದ ಅವರು ಕೇಶವಾಯ ನಮಃ ಅಂತ ಹೂವನ್ನ ಏರಿಸಿದ್ರೆ ಅದು ದೇವಲೋಕದ ಪುಷ್ಪ. ಸಾಕ್ಷಾತ್ ಭಗವಂತ ಕೇಶವ ರೂಪದಿಂದನೇ ಬಂದ್ಬಿಡ್ತಾನೆ ಬ್ರಹ್ಮದೇವರ ಎದುರಿಗೆ. ನಾರಾಯಣಾಯ ನಮಃ, ಬ್ರಹ್ಮದೇವರ ಮುಂದೆ ನಾರಾಯಣ ರೂಪವೇ ಬಂದ್ಬಿಡ್ತದೆ. ಅಷ್ಟು ದೊಡ್ಡ ಯೋಗ್ಯತೆ ಬ್ರಹ್ಮದೇವರ ಯೋಗ್ಯತೆ. ಆದರೆ ಇಲ್ಲಿ ಹೇಳ್ತಾರೆ, ಬ್ರಹ್ಮದೇವರು ನಿತ್ಯದಲ್ಲಿ ಗಾಯತ್ರಿ ಮಂತ್ರದ ಜಪವನ್ನ ಮಾಡುವಂತಹ ಯೋಗ್ಯತೆ ಉಳ್ಳಂಥವ್ರು. ಆ ಗಾಯತ್ರಿ ಮಂತ್ರದ ಪೂರ್ಣ ತಸ್ಮಾತ್ ಬ್ರಹ್ಮ ಗುರುರ್ಮುಖ್ಯ, ಎಲ್ಲ ಗುರುಗಳಿಗೆ ಗುರು ಆಗಿರುವಂಥವ್ರು ಬ್ರಹ್ಮದೇವರು. ಆ ಗಾಯತ್ರಿ ಮಂತ್ರದ ಆ ಜಪದ ಫಲವನ್ನ ಒಂದು ಭಾಗವನ್ನು ಭಗವಂತ ಇನ್ನೂ ಕೊಟ್ಟಿಲ್ಲಂತೆ. ಅಷ್ಟು ವಿಸ್ತಾರವಾಗಿರುವಂಥದ್ದು ಬ್ರಹ್ಮದೇವರ ಒಂದು ವೈಶಿಷ್ಟ್ಯತೆ, ಅವರ ಜ್ಞಾನ, ಅವರ ತಪಸ್ಸು, ಅವರ ವೈರಾಗ್ಯ. ಭಗವಂತನನ್ನ ತಿಳಿದವರಲ್ಲಿ ಲಕ್ಷ್ಮಿಯ ನಂತರ ಭಗವಂತನನ್ನ ಚೆನ್ನಾಗಿ ತಿಳಿದಂಥವರು ಅದು ನಮ್ಮ ಬ್ರಹ್ಮದೇವರು. ಹಂಗಾಗೆ ಭಗವಂತನಿಗೆ ವಾಯುದೇವರ ಮೇಲೆ, ಬ್ರಹ್ಮದೇವರ ಮೇಲೆ ಅತ್ಯಂತ ಪ್ರೀತಿಕರವಾಗಿರುವಂಥದ್ದು. ಅದನ್ನೆಲ್ಲ ಈ ಎರಡನೇ ಸ್ಕಂದ ವರ್ಣನೆ ಮಾಡಿದ್ರೆ ಅಂತಾರೆ. ಇನ್ನು ನಾಲ್ಕನೇ ಶ್ಲೋಕದಲ್ಲಿ ಹೇಳ್ತಾರೆ, ವೈಕುಂಠ ವರ್ಣನಂ. ಬಹಳ ಮುಖ್ಯವಾದ ವಿಷಯ. ಇದೇ ಭಾಗವನ್ನೇ ತೆಗೆದುಕೊಂಡು ವೈಕುಂಠ ವರ್ಣನೆ ಅಂತಾನೆ ಮಾಡಿದ್ದಾರೆ ನಮ್ಮ ವಾದರಾಜ ಸ್ವಾಮಿಗಳು. ವೈಕುಂಠ ಅಂತ ಅಂದ್ಕೂಡ್ಲೆ ಬಹಳ ಜನ ಏನ್ ಅನ್ಕೊಂಡಿದ್ದಾರೆ, ಕೈಲಾಗ್ದಿದ್ದವರು, ವಯಸ್ಸಾಗಿರುವಂಥವ್ರು, ಬಹಳ ಹಣ್ಣು ಮುದುಕಾಗಿರುವಂಥವ್ರು, ಏನೂ ಕೆಲ್ಸಕ್ಕೆ ಬಾರದೇ ಇರುವಂಥವ್ರು, ಒಂದ್ ಕಡೆ ಕೂಡಿರುವಂತಹ ಜಾಗ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಬಹಳ ಜನ. ಇಲ್ಲ, ವೈಕುಂಠ ಅಂದ್ರೆ ನಿಮ್ಮ ಮನಸ್ಸಿನಲ್ಲಿ ಕಲ್ಪನೆ ಆಗೋದ್ರೊಳಗೆ ಆ ವಸ್ತುಗಳು ನಿಮ್ ಕೈಲಿರ್ತದೆ. ಅಂತಹ ಅತ್ಯದ್ಭುತವಾದ ಸ್ವರೂಪಭೂತವಾದ ಆನಂದವನ್ನ ಭಗವಂತ ಅವರಿಗೆ ಕೊಡ್ತಾ ಇದ್ದಾನೆ. ಅಂತಹ ದಿವ್ಯವಾದ ಭಗವಂತನ ಲಕ್ಷ್ಮೀದೇವಿಯಿಂದ ಪ್ರಾರ್ಥಿತರಾಗಿ ಭಗವಂತ ಆ ಮನೆಯನ್ನ ಲಕ್ಷ್ಮೀದೇವಿಗೋಸ್ಕರವಾಗಿ ಕಟ್ಟಿಕೊಟ್ಟಿರುವಂಥದ್ದು ವೈಕುಂಠ. ಆ ವೈಕುಂಠದ ವರ್ಣನೆಯನ್ನ ಮಾಡ್ತದೆ ಈ ಎರಡನೇ ಸ್ಕಂದ. ಇದರ ಜೊತೆಗೆ ಭಗವಂತ ಅನೇಕ ಅವತಾರಗಳನ್ನು ತೆಗೆದುಕೊಂಡಿದ್ದಾನೆ. ಉದಾಹರಣೆಗೆ ಮತ್ಸ್ಯನಾಗಿದ್ದಾನೆ. ಅವತಾರ ಆಗಿರುವಂಥದ್ದು ಚೈತ್ರ ಶುಕ್ಲ ತೃತೀಯ ದಿವಸ, ಕೂರ್ಮ ವೈಶಾಖ ಮಾಸದ ಪೂರ್ಣಿಮಾ ದಿವಸ, ವರಾಹ ಭಾದ್ರಪದ ಶುಕ್ಲ ತೃತೀಯ ದಿವಸ,
ನರಸಿಂಹದೇವರು ಅವತಾರ ಮಾಡಿರುವಂಥದ್ದು. ಸ್ತಂಭೆ ಸ್ವಭಾಯಾಂ ನ ಮೃಗಂ ನ ಮಾನುಷಂ. ಭಗವಂತ ಅವತಾರ ಮಾಡಿರುವಂತಹ ರೂಪ ನರಸಿಂಹ ರೂಪ. ವೈಶಾಖ ಶುಕ್ಲ ಚತುರ್ದಶಿ ದಿವಸ ವಾಮನ ಅವತಾರ ಮಾಡಿದ್ದಾನೆ. ಭಾದ್ರಪದ ಶುಕ್ಲ ದ್ವಾದಶಿ ದಿವಸ ಮೊನ್ನೆ ಹೋಗಿರುವಂಥದ್ದು. ಭಾದ್ರಪದ ಮಾಸದ ಶುಕ್ಲ ಪಕ್ಷದ ದ್ವಾದಶಿ ದಿವಸ ಅವತಾರವನ್ನ ಮಾಡಿದ್ದಾನೆ. ಅದರಲ್ಲೂ ಪರಶುರಾಮ ದೇವರು ವೈಶಾಖ ಶುಕ್ಲ ತೃತೀಯ ದಿವಸ ಅವತಾರ ಮಾಡಿರುವಂಥದ್ದು. ವೈಶಾಖ ದಲ್ಲಿ ಭಗವಂತ ಪರಶುರಾಮನಾಗಿ ಅವತಾರ ಮಾಡಿದ್ದಾನೆ. ರಾಮದೇವರು ನಮ್ಮೆಲ್ಲರಿಗೂ ತಿಳಿದಿರುವಂಥದ್ದೇ ಚೈತ್ರ ಮಾಸದ ಶುಕ್ಲ ನವಮಿ ದಿವಸ ಅವತಾರ ಮಾಡಿರುವಂಥದ್ದು. ಮಧ್ಯಾಹ್ನ ಕಾಲದಲ್ಲಿ ಕೃಷ್ಣ ಪರಮಾತ್ಮ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ದಿವಸ ಮಧ್ಯರಾತ್ರಿಯಲ್ಲಿ ಅವತಾರ ಮಾಡಿದ್ದಾನೆ. ಜಾತಃ ಕಂಸ ವದಾರ್ಥಾಯ ಭೂಭಾರೋತ್ತರಣಾಯ ಚ ಪಾಂಡವಾನಾಂ ಹಿತಾರ್ಥಾಯ. ಪಾಂಡವರಿಗೆ ಸಜ್ಜನರಿಗೆ ಹಿತವನ್ನ ಕೊಡ್ಲಿಕ್ಕೋಸ್ಕರವಾಗಿ ಅವತಾರ ಮಾಡಿರುವಂತಹ ರೂಪ. ಬುದ್ಧ ಆಶ್ವೀನ ಶುಕ್ಲ ದಶಮಿ ದಿವಸ ಅವತಾರ ಮಾಡಿರುವಂಥದ್ದು. ಕಲ್ಕಿಯ ಅವತಾರ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಷಷ್ಠಿ ದಿವಸ ಆಗುವಂಥದ್ದು. ಅಂದ್ರೆ ನೋಡಿ, ಭಗವಂತನ ಅವತಾರಗಳ ವರ್ಣನೆ ನಾನು ಹೇಳಿದ್ದು ಕೇವಲ 10 ಅವತಾರಗಳನ್ನ ಒಂದು ಸ್ಥೂಲವಾಗಿ ಹೇಳಿರುವಂಥದ್ದು. ಹೀಗೆ ಅನೇಕ ಅವತಾರಗಳನ್ನ ಭಗವಂತ ತೆಗೆದುಕೊಂಡಿದ್ದಾನೆ. ಆ ರೂಪಗಳ ಒಂದು ಮಹಿಮೆ, ಆ ರೂಪಗಳ ಮಾಹಾತ್ಮೆ ಮತ್ತು ಆಧ್ಯಾತ್ಮಿಕವಾದ ಒಂದು ಗುಣವಿಶೇಷಗಳು ಆ ಭಗವಂತನಿಂದ ತಿಳಿಯುವಂಥದ್ದೇನು. ಅದಕ್ಕೆ ನಮಗೆ ರಾಮ ಮತ್ತು ಕೃಷ್ಣ 2 ರೂಪವನ್ನ ಚೆನ್ನಾಗಿ ತಿಳ್ಕೊಳ್ಬೇಕು. ಹಿರಿಯರು ಹೇಳುವಂಥದ್ದು ಮಾತಿದು. 10 ರೂಪಗಳು, ಅನಂತ ಅವತಾರಗಳು ಭಗವಂತನದ್ದು. ಅದರಲ್ಲಿ ರಾಮ ರೂಪ ಮೋಕ್ಷವನ್ನ ಕೊಡುವಂತಹ ರೂಪ. ಹೆಚ್ಚು ಕಡಿಮೆ ಎಲ್ಲಾ ಮಠಗಳಲ್ಲೂ ರಾಮದೇವರನ್ನ ಪೂಜಾ ಮಾಡ್ತಾರೆ. ಕಾರಣ ಏನು ಅಂದ್ರೆ, ಸಮಾಯಾತ ಏ ಮೋಕ್ಷ ಪದೇಚ್ಛವಃ. ಯಾರಿಗೆ ಮೋಕ್ಷ ಬೇಕೋ ಅವ್ರು ನನ್ನ ಜೊತೆ ಬರ್ರಿ, ನಾ ಮೋಕ್ಷ ಕೊಡ್ತೀನಿ ಅಂತ ತೋರಿಸಿದಂತಹ ವಾಸುದೇವ ರೂಪ ಭಗವಂತನದು, ಅದು ರಾಮರೂಪ. ಹಾಗಾಗಿ ರಾಮದೇವರು ಏನು ಮಾಡಿದ್ದಾರಲ್ಲ, ಏನ್ ಮಾಡಿದ್ದಾರೆ? ಪಿತೃವಾಕ್ಯ ಪರಿಪಾಲನೆ ಮಾಡಿದ್ದಾರೆ. ಏಕಪತ್ನಿ ವ್ರತಸ್ಥನಾಗಿ ಜಗತ್ತಿಗೆ ಆದರ್ಶವನ್ನ ತೋರಿಸಿದ್ದಾರೆ. ಬರೇ ರಾಮದೇವರು ಅಂತ ನಾವು ಹೇಳೋದಿಲ್ಲ. ನಾವೇನ್ ಹೇಳ್ತೀವಿ? ಮರ್ಯಾದಾ ಪುರುಷೋತ್ತಮ. ಭಗವಂತನ ಈ ಗುಣವನ್ನ ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಸತ್ಯಸಂಧತೆ, ಪ್ರಾಮಾಣಿಕತನ, ಶುದ್ಧವಾದ ಚಾರಿತ್ರ್ಯ, ಅದು ರಾಮದೇವರಿಂದ ನಾವು ಕಲಿಯುವಂತಹ, ರಾಮರೂಪದಿಂದ ನಾವು ಕಲಿಯುವಂತಹ ಪಾಠ. ತಂದೆಯ ಮಾತನ್ನ ಹೇಗೆ ನಡೆಸಬೇಕು, ಪ್ರಜಾಪಾಲನೆಯನ್ನ, ಅಂದ್ರೆ ತನ್ನ ಮಕ್ಕಳಿಗಿಂತಲೂ ಹೆಚ್ಚು ಪ್ರಜೆಗಳ ಮೇಲೆ ಪ್ರೀತಿಯನ್ನ ಮಾಡಿ ತೋರಿಸಿದ್ದಾನೆ ಭಗವಂತ ರಾಮರೂಪದಿಂದ. ಇನ್ನು ಕೃಷ್ಣ ಪರಮಾತ್ಮನ ರೂಪದಿಂದ ನಾವು ನಮ್ಮ ಯುಗಕ್ಕೆ ಬಹಳ ಹತ್ತಿರವಾಗಿರುವಂಥದ್ದು ರೂಪ ಕೃಷ್ಣ ಪರಮಾತ್ಮನ ರೂಪ. ಆ ಕೃಷ್ಣ ಪರಮಾತ್ಮನ ರೂಪದಿಂದ ನಾವು ತಿಳಿಯುವಂಥದ್ದು ಭಗವಂತ ಏನು ಹೇಳಿದ್ದಾನಲ್ಲ ಕೃಷ್ಣ ರೂಪದಿಂದ, ಅದನ್ನ ನಾವು ಮಾಡ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಕೃಷ್ಣ ಏನ್ ಹೇಳಿದ್ದಾನೆ? ಗೀತೆಯ ಪ್ರವಚನ ಮಾಡಿದ್ದಾನೆ. ಗೀತೆಯ ಅನುಸಂಧಾನವನ್ನು ನಾವು ಜೀವನದಲ್ಲೇ ಮಾಡ್ಕೊಳ್ಬೇಕು. ಯತ್ಕರೋಷೆ ಯದಶ್ನಾಸಿ ಯಜ್ಜುಹೋಸಿ ತದಾಸಿ ಯತ್ತಪಸ್ಯಸಿ ಕೌಂತೆಯ ಮತ್ಕುರುಷ್ವ ಮದರ್ಪಣಂ. ನೀ ಏನ್ ತಿಂತೀಯೋ, ಏನು ಮಾಡ್ತೀಯೋ, ಏನ್ ಯಜ್ಞ ಮಾಡ್ತೀಯೋ, ಹೋಮ ಹವನ ಪಾಠ ಪ್ರವಚನ, ನಡೆದಾಡೋದು ಮಲಗೋದು ಎಲ್ಲವನ್ನೂ ನನಗೆ ಅರ್ಪಣೆ ಮಾಡು. ಇದು ಭಗವಂತ ಕೊಟ್ಟಿರುವಂತಹ ದಿವ್ಯವಾದ ಸಂದೇಶ. ಈ ಕೃಷ್ಣ ರೂಪದಿಂದ ಅದನ್ನೇ ವಾದರಾಜ ಸ್ವಾಮಿಗಳು ಬಹಳ ಸುಲಭವಾಗಿ ತಿಳಿಸ್ತಾರೆ. ಆಧ್ಯಾತ್ಮಿಕಾದಿ ರೂಪಾಣ ಮಾಹಾತ್ಮ್ಯಂ ಸಂಪ್ರಕೀರ್ತಿತಂ. ಭಗವಂತನ ರೂಪಗಳು, ಆ ರೂಪಗಳಿಂದ ನಾವು ತಿಳಿಯುವಂತಹ ಒಂದು ಗುಣಲಕ್ಷಣಗಳು, ಗುಣವಿಶೇಷಗಳು ಅಂತಾರೆ. ಮತ್ಸ್ಯ, ಕೂರ್ಮ, ವರಾಹ, ನಾರಸಿಂಹ ಎಲ್ಲ ರೂಪದಿಂದಲೂ ಭಗವಂತ ಒಂದು ಸಂದೇಶವನ್ನ ನಮಗೆ ನೀಡ್ತಾ ಬಂದಿದ್ದಾನೆ. ಅದರಲ್ಲೂ ವಾಮನ ರೂಪಿ ಭಗವಂತ ಒಂದು ಮಾತು ಹೇಳ್ತಾನೆ. ನಮಗೆ ಎಷ್ಟು ಭಗವಂತ ಕೊಡ್ತಾನೋ, ಯದೃಚ್ಛಾಲಾಭ ಸಂತುಷ್ಟಸ್ಯ ತೇಜೋ ವಿಪ್ರಶ್ಯ ವರ್ಧತೆ. ದೇವ್ರು ಎಷ್ಟು ಕೊಡ್ತಾನೋ ಅಷ್ಟರಲ್ಲೇ ಸಂತೃಪ್ತಿಯಾಗಿರೋದನ್ನ ನಾವು ಕಲ್ತುಕೊಳ್ಬೇಕು. ಯಾವತ್ತೂ ಹೆಚ್ಚಿನದನ್ನ ಆಶಾ ಮಾಡಬಾರದು.
ಇದರಿಂದ ಏನಾಗತ್ತೆ? ತೇಜೋ ವಿಪ್ರಸ್ಯ ವರ್ಧತೆ, ಅವನ ತೇಜಸ್ಸು ಬ್ರಾಹ್ಮಣ, ಅವನ ವರ್ಚಸ್ಸು ಇಮ್ಮಡಿಯಾಗ್ತದೆ, ಮುಮ್ಮಡಿಯಾಗ್ತದೆ. ಬಂದಷ್ಟರಿಂದಲೇ ಬಾಳಿಕೋ, ದಾಸರಾಯರ ಪದ್ಯವನ್ನ ನಾವು ಭಗವಂತನ ನುಡಿಗೆ ಅದನ್ನು ಸೇರಿಸ್ಕೊಳ್ಬೇಕು. ನಿಂದಾ ಸ್ತುತಿಗಳ ತಾಳಿಕೋ, ಬಲು ಸಂದೇಹ ಬಂದಲ್ಲಿ ಕೇಳಿಕೋ, ಬಂದಷ್ಟರಿಂದಲೇ ಬಾಳಿಕೋ, ಗೋವಿಂದ ನಿನ್ನವನೆಂದು ಹೇಳಿಕೋ, ಅಂಜ ಬ್ಯಾಡ ಬ್ಯಾಡೆಲೋ ಜೀವ, ಭವ ಭಂಜನ ಹರಿಶರಣರ ಕಾವ, ಅಂಜ ಬ್ಯಾಡ ಬ್ಯಾಡೆಲೋ ಜೀವ. ಭಗವಂತ ರಕ್ಷಣೆ ಮಾಡೋನಿದ್ದಾಗ ಭಯ ಪಡುವ ಅವಶ್ಯಕತೆ ಇಲ್ಲ. ಹೀಗೆ ಭಗವಂತನ ಅನೇಕ ರೂಪಗಳು, ಮತ್ಸ್ಯ ಕೂರ್ಮ ವರಾಹ, ಈ 10 ರೂಪಗಳು, ಇದಲ್ಲದೆ ಮಹಿದಾಸ, ಕಪಿಲ, ಯಜ್ಞ ಧನ್ವಂತರಿ, ಋಷಭ ದತ್ತಾತ್ರೇಯ, ಹೀಗೆ ಅನೇಕ ಅವತಾರಗಳನ್ನ, ನೂರಾರು ಅವತಾರ, ಸಾವಿರಾರು ಅವತಾರಗಳನ್ನ ತೆಗೆದುಕೊಂಡಿದ್ದಾನೆ. ಎಲ್ಲರಲ್ಲಿ ನಿಂತು ಭಗವಂತ ಬಿಂಬಮೂರ್ತಿಯಾಗಿ ಹರಿ ಅಂತ ಹೆಸರು ಕೊಟ್ಟಿದ್ದಾರೆ. ಎಲ್ಲರಲ್ಲಿ ಕೂತು ಭಗವಂತ ಅನುಗ್ರಹವನ್ನು ಮಾಡ್ತಾನೆ. ಹೀಗೆ 2ನೇ ಸ್ಕಂದದಲ್ಲಿ ದ್ವಿತೀಯೇಸ್ಮಿನ್ ದಶಾಧ್ಯಾಯಾ ವ್ಯಾಸೇನೈವ ಪ್ರಕೀರ್ತಿತಾ, ಅಂದ್ರೆ 2ನೇ ಸ್ಕಂದದಲ್ಲಿ 10 ಅಧ್ಯಾಯಗಳಿಂದ ವೇದವ್ಯಾಸ ದೇವರು ಇದರ ಮಹಿಮೆಯನ್ನ ವರ್ಣನೆ ಮಾಡಿದ್ದಾರೆ ಅಂತ ಹೇಳಿ ಬಹಳ ಸುಂದರವಾಗಿ ನಮಗೆ ತಿಳಿಸಿಕೊಟ್ಟಿದ್ದಾರೆ ವಾದಿರಾಜ ಸ್ವಾಮಿಗಳವರು.